ಹಾಯ್ ಎಲ್ರಿಗೂ ನಮಸ್ತೆ. ನನಗಿರೋದು ಟ್ವಿನ್ ಗರ್ಲ್ಸ್, ಇಬ್ಬರು ಕೂಡ ಥರ್ಡ್ ಸ್ಟ್ಯಾಂಡರ್ಡ್, ಆದರೆ ಬೇರೆ ಬೇರೆ ಸೆಕ್ಷನ್. ಇಬ್ಬರಿಗೂ ಈ ಸರಿ ಸೈನ್ಸ್ ಎಕ್ಸ್ಪೋಗೆ EVS ಪ್ರಾಜೆಕ್ಟ್ಸೇ ಬಂದುಬಿಟ್ಟಿತ್ತು. ಒಬ್ಬಳಿಗೆ ವಿಲೇಜ್ ವರ್ಸಸ್ ಸಿಟಿ, ಅದನ್ನೇ ಇವಾಗ ರೆಡಿ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ನಾನು ಹೆಲ್ಪ್ ಮಾಡಿದೆ ಅವಳ ಜೊತೆಗೆ. ಅದಕ್ಕೋಸ್ಕರ ಕಲರ್ ಪೇಪರ್ಸ್, ಗ್ಲೂ, ಥರ್ಮೋಕೋಲ್, ಕಾರ್ಡ್ಬೋರ್ಡ್ ಶೀಟ್ಸ್, ಆಮೇಲೆ ಕಚ್ಚಾ ಹೌಸ್ ಪಕ್ಕಾ ಹೌಸ್ ಅಂತ ಕಾನ್ಸೆಪ್ಟ್ ಬೇರೆ ಬೇರೆ ಆಗುತ್ತಲ್ವ ವಿಲೇಜು ಸಿಟಿಗೆ. ಸೊ ಅದಕ್ಕೆ ವಿಲೇಜಿಗೆ ಅಂತ ಚಿಕ್ಕ ಚಿಕ್ಕ ಬಾಕ್ಸಸ್ ತೊಗೊಂಡೆ. ಒಂದು ಓಲ್ಡ್ ಗಮ್ ಟೇಪ್ ಇರುತ್ತಲ್ವ, ಸೊ ಅದರದ್ದು ರೋಲ್ನ ಓಪನ್ ಮಾಡಿಬಿಟ್ಟು ಒಳಗಡೆ ಇರೋದು ಒಂದು ಶೀಟ್ನ ತಕ್ಕೊಂಡು ಅದರಿಂದ ಬಾವಿ ಮಾಡಿದ್ದು. ಆಮೇಲೆ ಸಿಟಿ ಮಾಡೆಲಿಗೆ ಅಪಾರ್ಟ್ಮೆಂಟ್ಸು, ಫ್ಯಾಕ್ಟ್ರಿ, ಹಾಸ್ಪಿಟಲ್ಸ್ನ ಕ್ರಿಯೇಟ್ ಮಾಡೋದಕ್ಕೆ ಒಂದು ಸ್ವಲ್ಪ ಬಿಗ್ ಬಾಕ್ಸ್ನ ತೊಗೊಂಡ್ಬಿಟ್ಟು ಅದಕ್ಕೆ ಕಲರ್ ಪೇಪರ್ನ ವ್ರ್ಯಾಪ್ ಮಾಡಿ, ಆಮೇಲೆ A4 ಶೀಟ್ಸ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಲೈನಾಗಿ ಅದನ್ನೆಲ್ಲ ಸಣ್ಣ ಬ್ಲಾಕ್ ಕಾಣೋ ಥರ ಮಾಡಿದ್ವಿ. ಬ್ಲ್ಯಾಕ್ ಬೇಸಲ್ಲಿ ತುಂಬ ಚೆನ್ನಾಗಿ ಬಂದಿತ್ತು. ಆಮೇಲೆ ವಿಲೇಜಿಗೆ ಸಣ್ಣದೊಂದು ಪಾಂಡ್ ಮಾಡಿ, ಹಟ್ ಮಾಡಿ, ಆಮೇಲೆ ಈ KG ಕಾರ್ಡ್ಬೋರ್ಡ್ ಶೀಟ್ಸ್ ಅಂತ ಸಿಗುತ್ತೆ, ಸೊ ಅದರಲ್ಲಿ ಮರಗಳನ್ನ ಮಾಡಿದ್ವಿ. ಅವಳು ಪಾಪ ತುಂಬಾ ಹೆಲ್ಪ್ ಮಾಡಿದ್ಲು ನನಗೆ. ಇದೆಲ್ಲ ಕಟ್ ಮಾಡಿದಾಗಲಿ, ಗ್ಲೂ ಮಾಡ್ತಾ ಇದ್ದಿದ್ದಾಗಲಿ ಪ್ರತಿಯೊಂದರಲ್ಲೂ ಹೆಲ್ಪ್ ಮಾಡ್ತಾಯಿದ್ಲು. ಆಮೇಲೆ ಅವಳು ಆ ಥರ ಹೆಲ್ಪ್ ಮಾಡಿರೋದಕ್ಕೆ ಏನು ಕಾನ್ಸೆಪ್ಟ್ ಅಂತ ಅವಳಿಗೂ ಅದು ನೀಟಾಗಿ ಅರ್ಥ ಆಯಿತು. ಹಾಗೆ ಸೈನ್ಸ್ ಎಕ್ಸ್ಪೋ ದಿನ ಅವಳು ಅಷ್ಟೇ ನೀಟಾಗಿ ಪ್ರೆಸೆಂಟ್ ಮಾಡಿದ್ಲು. ನಾನು ಹೋಗಿದ್ದೆ, ವಿಡಿಯೋ ಕೂಡ ಮಾಡ್ಕೊಂಬಂದಿದ್ದೀನಿ. ಚೆನ್ನಾಗಿ ಮಾಡಿದ್ಲು ಮಾತ್ರ. ಹೀಗೆ ನಾವಿಬ್ಬರು ಸೇರಿ ಈ ಮಾಡೆಲ್ನ ಕ್ರಿಯೇಟ್ ಮಾಡಿದ್ವಿ, ಸಿಟಿ ವರ್ಸಸ್ ಮಾಡೆಲ್. ವಿಡಿಯೋ ಕೊನೆ ತನಕ ನೋಡಿ, ಗೊತ್ತಾಗುತ್ತೆ ಹೇಗೆ ಫಿನಿಶ್ ಬಂದಿದೆ ಅಂತ ಹೇಳಿ. ಆಮೇಲೆ ನೀವು ನಿಮ್ಮ ಮಕ್ಕಳಿಗೆ ಯಾರಿಗಾದರೂ ಈ ಥರ ಮಾಡೆಲ್ಸ್ನ ಮಾಡೋದಿದ್ರೆ, ಅಥವಾ ಏನೇ ಸೈನ್ಸ್ ಪ್ರಾಜೆಕ್ಟ್ ಕೊಡೋದಿದ್ರು ಈ ಥರ ಮಾಡಿ ಕಳಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಪ್ರೈಸ್ ಕೂಡ ಬರುತ್ತೆ ಖಂಡಿತ, ಇದೇ ರೀತಿನೇ ಮಾಡಿದ್ರೆ.